ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿ ರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಶಿವತಂದೆ ಈ ದಿನದ ಮುರಳಿಯ ಜ್ಞಾನದಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಆತ್ಮರ ಉದ್ಧಾರ, ಆತ್ಮ ಕಲ್ಯಾಣವೇ ಶಿವತಂದೆಯ ಉದ್ದೇಶವಾಗಿದೆ. ನಾವೆಲ್ಲ ಸರ್ವಾತ್ಮರನ್ನ ಬಂಧನ ಮುಕ್ತಗೊಳಿಸುವುದು ಪರಮೋಚ್ಚ ಗುರಿಯಾಗಿದೆ ಶಿವತಂದೆಯದ್ದು. ಹಾಗಾಗಿ ಈ ದಿನದ ವರದಾನವನ್ನ ಬಹಳ ಸುಂದರವಾದ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ತಮ್ಮ ಫರಿಸ್ತಾ ಸ್ವರೂಪದ ಮೂಲಕ, ತಮ್ಮ ಫರಿಸ್ತೆಯ ಸ್ವರೂಪದ ಮೂಲಕ ಗತಿ ಸದ್ಗತಿಯ ಪ್ರಸಾದವನ್ನ ಹಂಚುವಂತಹ ಗತಿ ಸದ್ಗತಿ ದಾತ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಇವತ್ತು ವರದಾನ ನಮಗೋಸ್ಕರ ಅಲ್ಲ, ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗೋಸ್ಕರ ಕೊಟ್ಟಿದ್ದಾರೆ. ಅವರೆಲ್ಲರ ಕಲ್ಯಾಣ, ಅವರೆಲ್ಲರ ಸದ್ಗತಿ ಮಾಡುವುದಕ್ಕಾಗಿ ನಾವೆಲ್ಲ ಮಕ್ಕಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ವರದಾನದ ಮೂಲಕ. ಏನು ಜವಾಬ್ದಾರಿ ಅಂದರೆ, ಜಗತ್ತಿನ ಸರ್ವ ಆತ್ಮರು ಕೂಡ ಅಲೆದಾಡ್ತಾ ಇದ್ದಾರೆ, ಬಂಧನದಲ್ಲಿದ್ದಾರೆ, ತೊಳಲಾಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಈ ಎಲ್ಲ ಆತ್ಮರಿಗೂ ಕೂಡ ಗತಿ ಮತ್ತು ಸದ್ಗತಿಯನ್ನ ನೀವು ಮಕ್ಕಳು ಕೊಡಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಗತಿ ಸದ್ಗತಿ ದಾತ ಯಾರು? ಸ್ವಯಂ ಪರಂಪಿತ ಶಿವ ತಂದೆನೇ. ಭವಸಾಗರದಿಂದ ಮುಕ್ತರನ್ನಾಗಿ ಮಾಡುವಾತ ಮುಕ್ತೇಶ್ವರ ಆತನೇ. ದುಃಖಹರ್ತ ಸುಖಕರ್ತ ಆತನೇ. ಮೋಕ್ಷ ಪ್ರದಾತ ಆತನೇ. ಆದರೆ ಮೋಕ್ಷ ಅನ್ನುವಂಥದ್ದು ಪರ್ಮನೆಂಟ್ ಆಗಿಲ್ಲ, ತಾತ್ಕಾಲಿಕವಾಗಿ. ಆದರೆ ತಂದೆಯೇ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಧರೆಯಲ್ಲಿ ಅವತರಣೆ ಆಗಿದ್ರೂ ಕೂಡ ಈ ಒಂದು ಕಾರ್ಯವನ್ನ ಮಕ್ಕಳ ಮೂಲಕ ಮಾಡಿಸಿ ಮಕ್ಕಳಿಗೆ ಭಾಗ್ಯವನ್ನ ಕೊಡಿಸ್ತಾ ಇದ್ದಾರೆ. ಹೇಗೆ ಲೌಕಿಕದಲ್ಲಿ ಒಬ್ಬ ತಂದೆ ಅಥವಾ ತಾಯಿ ಯಾವುದೋ ಒಂದು ಮಠ ಮಂದಿರಗಳಿಗೆ ಹೋದಾಗ ಕಾಣಿಕೆಯನ್ನು ಕೊಡಬೇಕಾದ್ರೆ, ದಕ್ಷಿಣೆಯನ್ನು ಹಾಕಬೇಕಾದ್ರೆ ತಾವು ಕೊಡದೆ ಮಗುವಿನ ಕೈಯಲ್ಲಿ ಕೊಟ್ಟು ಆ ದಕ್ಷಿಣೆಯನ್ನ ಕೊಡಿಸುವಂತ ಪದ್ಧತಿ. ತಂದೆಯ ಬೆವರಿನ ದುಡಿದದಿಂದ ಬಂದಿರತಕ್ಕಂಥ ತಂದೆಯ ಜೇಬಿನಿಂದ ತೆಗೆದು ಹಣವನ್ನ ಮಗುವಿನ ಕೈಗೆ ಕೊಟ್ಟು ಮಗುವಿಗೆ ಆಶೀರ್ವಾದವನ್ನ ಮಾಡಿಸಲಾಗತ್ತೆ.
ಅದೇ ತರಹ ಲೌಕಿಕ ತಂದೆಯೇ ಅಷ್ಟೊಂದು ಮಕ್ಕಳನ್ನ ಮುಂದೆ ಇಡಬೇಕಾದ್ರೆ ಇನ್ನ ಸರ್ವಾತ್ಮರ ಪಿತ, ಪರಮ ಪ್ರೇಮಮಯಿ, ಪರಮ ದಯಾಸಾಗರ, ಕರುಣಾಸಾಗರ, ಪ್ರೇಮ ಸಾಗರ ಶಿವ ತಂದೆ ಇನ್ನೆಷ್ಟು ಮಕ್ಕಳನ್ನ ಮುಂದೆ ಇಡಬೇಡ ಹೇಳಿ. ಹಾಗಾಗಿ ಎಲ್ಲರೂ ಮಕ್ಕಳೇ ನಾವು. ಅದರಲ್ಲಿ ಕೆಲವು ಸ್ವಲ್ಪ ಹಿರಿಯ ಮಕ್ಕಳು ಯಾರು ಇರ್ತಾರೋ, ವಯಸ್ಸಿಗೆ ಬಂದಿರೋರು ಯಾರು ಇರ್ತಾರೆ, ಸ್ವಲ್ಪ ಬುದ್ಧಿವಂತರು ಯಾರು ಇರ್ತಾರೋ ಅವರಿಗೆ ಉಳಿದಿರುವ ಮಕ್ಕಳ ಜವಾಬ್ದಾರಿಯನ್ನು ಕೊಡುವಂಥದ್ದು ತಂದೆಯ ಕರ್ತವ್ಯ. ಹಾಗೆ ನಾವೆಲ್ಲ ಮಕ್ಕಳಿಗೆ ಇವತ್ತೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಅಲೆದಾಡುವ ಎಲ್ಲ ಆತ್ಮರಿಗೂ ಕೂಡ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚಿ ಅಂತ ದಾತ ಆಗಿ ಅಂತ ಹೇಳಿದ್ದಾರೆ. ನೀವು ಗತಿ ಸದ್ಗತಿಯ ಪ್ರಸಾದವನ್ನು ಹಂಚಬೇಕು ಅಂದರೆ ಸ್ಥೂಲವಾಗಿ ಹಂಚಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ವಿಶ್ವ ಬಹಳ ವಿಶಾಲವಾಗಿರುವಂಥದ್ದು, ಸಮಯ ಅತಿ ಕಡಿಮೆ ಇರುವಂಥದ್ದು. ಹಾಗಾಗಿ ಈ ಸ್ಥೂಲ ಶರೀರದ ಮೂಲಕ ನೀವು ಸಾಧ್ಯ ಇಲ್ಲ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ. ಹಾಗಾಗಿ ನಿಮ್ಮ ಒಳಗಿರುವ ಶಕ್ತಿಶಾಲಿ ಸೂಕ್ಷ್ಮ ಶರೀರದಲ್ಲಿ ಬಂದು ಫರಿಸ್ತೆಯಾಗಿ ಆ ಫರಿಸ್ತೆಯ ರೂಪದ ಸ್ಥಿತಿಯಿಂದ ಸಂಚಾರ ಮಾಡಿ ಸರ್ವ ಆತ್ಮರಿಗೂ ಈ ಗತಿ ಮತ್ತು ಸದ್ಗತಿ ಅನ್ನುವಂಥ ಪ್ರಸಾದವನ್ನು ಹಂಚಿ. ಇಲ್ಲಿ ಎರಡು ಥರ ಇದೆ. ಗತಿ ಅಂತ ಹೇಳಿದರೆ ಅಷ್ಟಕ್ಕೆ ಬಿಡ್ಬೋದಾಗಿತ್ತು, ಇಲ್ಲ ಸದ್ಗತಿ. ಗತಿ ಸದ್ಗತಿ ಇದು ಎರಡರ ಅರ್ಥ ಏನು ಅಂದರೆ ಮುಕ್ತಿ ಮತ್ತು ಜೀವನ್ಮುಕ್ತಿ ಅನ್ನುವಂಥ ಪರ್ಯಾಯ ಪದವೇ ಗತಿ ಸದ್ಗತಿ. ಗತಿ ಅಂದರೆ ಮುಕ್ತಿ, ಸದ್ಗತಿ ಅಂದರೆ ಜೀವನ್ಮುಕ್ತಿ. ಹಾಗಂದ್ರೆ ಏನು? ಗತಿ ಅಂದ್ರೇನು? ಎಲ್ಲರಿಗೆ ಒಂದು ಗತಿ ಕಾಣಿಸ್ತೀನಿ ಹೇಳು, ನಿಮಗೆ ಒಂದು ಗತಿ ಕಾಣಿಸ್ತೀನಿ ಹೇಳು ಅಂತ ಪ್ರತಿ ಸಲ ಮಾತಿಗೂ ನಾವು ಹೇಳ್ತೀವಿ. ಗತಿ ಕಾಣಿಸೋದು ಅಂದ್ರೆ ಒಂದು ಹಂತಕ್ಕೆ ತಲುಪಿಸೋದು ಅವರನ್ನ ಅಂತ. ಹಾಗೆ ಜಗತ್ತಿನಲ್ಲಿ ಅವತರಿತನಾಗಿ ಪಾತ್ರ ಮಾಡಲಿಕ್ಕೆ ಬಂದಿರುವಂತಹ ಎಲ್ಲ ಧರ್ಮದ ಆತ್ಮರಿಗೂ ಕೂಡ ಗತಿ ಕಾಣದಂತಾಗಿದ್ದಾರೆ. ಗತಿ ಕಾಣಿಸುವುದು ಅಂದರೆ ಒಂದು ದಡ ಸೇರಿಸುವುದು. ಈಗ ಹೆಂಗೆ ಸಮುದ್ರದಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ ದಿಕ್ಕು ತಪ್ಪಿದಾಗ ಆ ಸಾಗರ ಬಹಳ ವಿಶಾಲವಾಗಿರುವುದರಿಂದ ಯಾವಾಗಾದರೂ ನಾವು ದಡವನ್ನು ಸೇರ್ತೇವೋ ಯಾವಾಗ ಅಂತ ಜೀವ ಕೈಯೊಳಗೆ ಹಿಡ್ಕೊಂಡು ಬರ್ತಾರೆ. ಆದರೆ ನಾವಿಕ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ದಡವನ್ನು ಸೇರಿಸುವಂತೆ ನೀವು ಎಲ್ಲ ಆತ್ಮರು ಕೂಡ ಗತಿ ತಪ್ಪಿದರೆ, ಗತಿ ಕಾಣದಾಗಿದ್ದಾರೆ. ಹಾಗಾಗಿ ಗತಿ ಗೆಟ್ಟಿದ್ದಾರೆ ಅಂದರೆ ದಾರಿ ತಪ್ಪಿದ್ದಾರೆ. ಹಾಗಾಗಿ ಎಲ್ಲರನ್ನು ಆ ದಾರಿಗೆ ಮುಟ್ಟಿಸುವಂಥ, ದಡ ಸೇರಿಸುವಂಥ, ಗತಿಗೆ ತಲುಪಿಸುವಂಥ ಜವಾಬ್ದಾರಿ ನೀವು ಮಕ್ಕಳ ಮೇಲಿದೆ. ಇಲ್ಲಿ ಯಾವ ಗತಿಯನ್ನು ತಪ್ಪಿದ್ದಾರೆ, ಗತಿಗೆಟ್ಟಿದ್ದಾರೆ ಅಂದರೆ ಏನು ಗತಿಗೆಟ್ಟಿಯೋ ಮಾರಾಯ ನೀನಂತ ಬೈತಾರೆ. ಗತಿಗೆಟ್ಟು ಬಿಟ್ಟಿಯಾ ಅಂದರೆ ದಿವಾಳಿ ಆಗೋಗ್ಬಿಟ್ಟಿದೆಯಾ, ದಿಕ್ಕು ತಪ್ಪಿದೆಯಾ ಅಂತ ಅದರ ಅರ್ಥ ಹಾಡು ಭಾಷೆಯಲ್ಲಿ. ಅಂದರೆ ನಾನು ಎಂಥ ಪರಂಜ್ಯೋತಿ ಪರಮಧಾಮದಿಂದ ಬಂದಂತಹ ಒಂದು ಆತ್ಮಜ್ಯೋತಿ, ಪರಮಾತ್ಮನ ಸುಪುತ್ರ, ನಾನು ಎಷ್ಟು ಪ್ರಶಾಂತವಾಗಿ ಸಂತೃಪ್ತನಾಗಿ ಇದ್ದವನು ಈಗ ಇಲ್ಲಿ ಬಂದು ದಿಕ್ಕು ತಪ್ಪಿ ಗತಿಗೆಟ್ಟು ಅಲೆದಾಡ್ತಾ ಇದ್ದೀನಿ. ಶಾಂತಿಯ ಸ್ವರೂಪವೇ ನಾನಾಗಿದ್ರು, ಶಾಂತಿ ಸಾಗರನೇ ನನ್ನ ತಂದೆಯಾಗಿದ್ದು, ಶಾಂತಿ ಧಾಮವೇ ನಮ್ಮ ಮನೆಯಾಗಿದ್ದರೂ ಕೂಡ ಶಾಂತಿಗಾಗಿ ಇಲ್ಲಿ ಬಳಲ್ತಾ ಇದ್ದೀನಿ, ಅಶಾಂತಿಯಿಂದ ಅಲೆದಾಡ್ತಾ ಇದ್ದೀನಿ. ಹಾಗಾಗಿ ಇಡೀ ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಗತಿಗೆಟ್ಟಿದ್ದಾರೆ, ದಿಕ್ಕು ತಪ್ಪಿದ್ದಾರೆ. ಅವರೆಲ್ಲರಿಗೂ ಗತಿಯನ್ನು ತೋರಿಸಬೇಕು ಅಂದರೆ ಅರ್ಥ ಏನು? ಮೂಲ ಮನೆಯ ದಾರಿಯನ್ನು ತೋರಿಸುವುದು, ಪರಮಧಾಮಕ್ಕೆ ಅವರನ್ನು ತಲುಪಿಸುವುದು ನಮ್ಮ ಜವಾಬ್ದಾರಿ. ಆವಾಗ ಅವರು ಒಂದು ದಡ ಸೇರಿದಂತೆ, ಗತಿ ತಲುಪಿದಂತೆ, ಗುರಿ ಮುಟ್ಟಿದಂತೆ. ಬರೋದೇನೋ ಬಂದು ಬಿಟ್ಟಿದ್ದೀವಿ, ಪಾತ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಭವಬಂಧನದಲ್ಲಿ ಬಳಲ್ತಾ ಇದ್ದೀವಿ, ದುಃಖದಲ್ಲಿ ಇದ್ದೀವಿ ಅಂದಾಗ ಈಗ ಇದೆಲ್ಲ ಭವಬಂಧನವನ್ನು ಬಿಡಿಸಿಕೊಂಡು ದೇಹಾಭಿಮಾನವನ್ನು ಬಿಡಿಸಿ ಆತ್ಮ ಅಭಿಮಾನಿಗಳನ್ನಾಗಿ ಮಾಡಿ ಪರಮಾತ್ಮ ಮತ್ತು ಪರಮಧಾಮದ ನೆನಪನ್ನು ತರಿಸಿ ಆ ಆತ್ಮರನ್ನು ಪರಮಧಾಮಕ್ಕೆ ತಲುಪಿಸುವ ಜವಾಬ್ದಾರಿಯೇ
ನಾವು ಗತಿಯನ್ನು ಕೊಡುವಂಥದ್ದಾಗಿದೆ. ಇನ್ನು ಸದ್ಗತಿ ಅಂದ್ರೇನು? ಜೀವನ್ಮುಕ್ತಿ. ಯಾರಿಗೆ ಈ ಶರೀರದಲ್ಲಿ ಇದ್ದಂತೆಯೇ ಆತ್ಮದ ಪರಿಚಯ ಕೊಟ್ಟು, ಪರಮಾತ್ಮನ ಪರಿಚಯ ಕೊಟ್ಟು, ಪರಮಧಾಮದ ಪರಿಚಯ ಕೊಟ್ಟು, ದೇಹಾಭಿಮಾನದಿಂದ ಮುಕ್ತರನ್ನಾಗಿ ಮಾಡಿ, ಯಾರು ಜೀವಂತವಾಗಿದ್ದಾಗಲೇ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡ್ತಾರೆ, ಅರ್ಥಾತ್ ಈ ಸ್ಥೂಲ ಶರೀರದಲ್ಲಿ ಇದ್ದುಕೊಂಡೇ ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುವಂಥದ್ದು ಜೀವನ್ಮುಕ್ತಿ ಮತ್ತು ಸದ್ಗತಿ ಅಂತಾಗತ್ತೆ. ಅರ್ಥಾತ್ ಇಲ್ಲಿ ಯಾರು ಸದ್ಗತಿಯನ್ನು ಪಡೆದಿರ್ತಾರೋ, ಇಲ್ಲಿ ಯಾರು ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ಮಾಡಿರ್ತಾರೋ, ಅವರು ಮತ್ತೆ ಸತ್ಯ ತ್ರೇತಾದಲ್ಲಿಯೂ ಕೂಡ ಸತ್ಯವಾದ ಶ್ರೇಷ್ಠ ಗತಿಯನ್ನು, ಅಂದರೆ ಸ್ಥೂಲ ಸಂಪತ್ತಿನ ಪ್ರಾಪ್ತಿಯನ್ನು ಕೂಡ ಅಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅಂಥ ಸದ್ಗತಿಗೆ ತಲುಪಿಸಲಿಕ್ಕೆ, ಸತ್ಯಯುಗದ ಆ ಒಂದು ರಾಜ್ಯ ಭಾಗ್ಯಕ್ಕೆ ಯೋಗ್ಯರನ್ನಾಗಿ ಮಾಡುವುದು ಸದ್ಗತಿಯನ್ನು ಕೊಡುವುದಾಗಿದೆ. ಗತಿ ಅಂದರೆ ಮನೆಗೆ ಮುಟ್ಟಿಸುವುದು, ಸದ್ಗತಿ ಅಂದರೆ ಸತ್ಯಯುಗದ ಪ್ರಾಪ್ತಿಯನ್ನು ಮಾಡಿಸುವುದು. ಈ ಎರಡನ್ನ ಮಾಡಬೇಕಾಗಿದೆ. ಇದರಲ್ಲಿ ಕೆಲವರಿಗೆ ಗತಿ ಸಿಗೋದಿದೆ, ಕೆಲವರಿಗೆ ಸದ್ಗತಿ ಸಿಗೋದಿದೆ. ಅವರವರ ಪಾತ್ರಕ್ಕೆ ತಕ್ಕಂತೆ ಎಲ್ಲರಿಗೂ ಗತಿಯನ್ನಾದರೂ ಕೊಡಿ ಅಥವಾ ಸದ್ಗತಿಯನ್ನಾದರೂ ಕೊಡಿ, ಹಂಚಿ ಅಂತ ಹೇಳಿದ್ದಾರೆ ಇವರು. ಆದರೆ ಹಂಚಬೇಕು ಅಂದರೆ ಸ್ಥೂಲ ಶರೀರದಿಂದಾಗಲಿ ಸ್ಥೂಲ ಶಬ್ದದಿಂದಾಗಲಿ ಸಾಧ್ಯವಿಲ್ಲ, ಅಥವಾ ಸ್ಥೂಲ ಕರ್ಮಗಳಿಂದನೂ ಕೂಡ ಅಷ್ಟಾಗಿ ಆಗೋದಿಲ್ಲ. ಯಾಕೆ ಅಂದರೆ ಈ ಸ್ಥೂಲ ಅನ್ನೋದು ಲಿಮಿಟ್ ಇದೆ. ಶರೀರದಿಂದ ಮಾಡುವಂತಹ ಒಂದು ಕರ್ಮಗಳು ಲಿಮಿಟ್, ವಾಚವು ಕೂಡ ಒಂದು ಲಿಮಿಟ್ ಆಗಿರೋದ್ರಿಂದ ಈ ಸ್ಪೀಡ್ ಸಾಕಾಗೋದಿಲ್ಲ. ಮಾಡ್ಬೋದು. ಇವಾಗ ಕೇವಲ 90 ವರ್ಷದಲ್ಲಿ 150ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಶಿವಧ್ವಜವನ್ನು ಹಾರಿಸಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಗತಿ ಸದ್ಗತಿಗಾಗಿ ಈ ವಿದ್ಯಾಲಯವನ್ನು ಮಾಡ್ತಾ ಇರುವಂಥದ್ದು ಇದು ಕಡಿಮೆ ಮಾತೇನಲ್ಲ. ಆದರೆ ಇದು ಸಾಕಾಗುತ್ತಾ ಇಷ್ಟು ಸೆಂಟರ್ಗಳಂದರೆ ಖಂಡಿತ ಇಲ್ಲ. 800, 950 ಸಾವಿರ ಕೋಟಿ ಹತ್ತತ್ರ ಬಂದಿರುವಂಥ ಜನಸಂಖ್ಯೆಗೆ ಇವತ್ತು ಇರುವಂಥ ಕೇಂದ್ರಗಳು ಸಾಕಾಗೋದಿಲ್ಲ, ಈ ಸ್ಪೀಡ್ ಸಾಕಾಗೋದಿಲ್ಲ ಅನ್ನೋದು ಈ 90 ವರ್ಷ ನಮಗೆ ತೋರಿಸಿಕೊಟ್ಟಿದೆ. 93 ವರ್ಷದಲ್ಲಿ ಇನ್ನು ಕೋಟ್ಯಾಂತರ, ಒಂದು 10 ಕೋಟಿ ಜನಗಳನ್ನು ನಾವು ರೀಚ್ ಮಾಡಿರ್ಬೋದು ಅಷ್ಟೆ. ಆದರೆ ಇನ್ನೂ ಎಷ್ಟಿದೆ? 990 ಕೋಟಿ ಆತ್ಮರಿಗೆ ಈ ಸ್ಪೀಡ್ ಸಾಕಾಗುತ್ತೆ. 90 ವರ್ಷದಿಂದ 10 ಕೋಟಿ, 20 ಕೋಟಿ, ನಾವು 33 ಕೋಟಿ ರೀಚ್ ಆಗಿದ್ದೀವೇನು? ಹೋಗ್ಲಿ, ಸತ್ಯತ್ರೇತದಲ್ಲಿ ಬರುವಂಥ 33 ಕೋಟಿ ಆತ್ಮರಾದರೂ ರೀಚ್ ಆಗಿದಾರ ಅಂದರೆ ಖಂಡಿತವಾಗಿ ಆ ಕ್ಯಾಲ್ಕುಲೇಷನ್ ಇನ್ನೂ ಸಿಕ್ಕಿಲ್ಲ, ನಮಗೆ ಸಿಗೋದಿಲ್ಲ, ಅಷ್ಟಾಗಿಲ್ಲ. ಅಂದರೆ ಇನ್ನೂ ಸದ್ಗತಿ ಪಡೆಯುವವರು ಇದ್ದಾರೆ. ಮತ್ತೆ ಗತಿ ಪಡೆಯುವವರ ಗತಿ ಏನು? ಅಂದರೆ ಮುಕ್ತಿ ಪಡೆಯುವವರ ಗತಿ ಏನು? ಪರಮಧಾಮಕ್ಕೆ ಬರುವಂಥ ಎಲ್ಲ ಆತ್ಮರ ಗತಿ ಏನು? 990 ಕೋಟಿ ಆತ್ಮರಿಗೆ ಈ ಸಂದೇಶ ಸಿಗೋದು ಯಾವಾಗ? ಪಾಂಪ್ಲೆಂಟ್ ಹಂಚಿಲ್ವಾ ಹಂಚಿದೀವಿ, ಶಿವರಾತ್ರಿ ಮಾಡಿಲ್ವಾ ಮಾಡಿದೀವಿ, ನವರಾತ್ರಿ ಮಾಡಿಲ್ವಾ ಮಾಡಿದೀವಿ, ಕರ್ಮಣ ಸೇವೆ ಮಾಡಿಲ್ವಾ ಮಾಡಿದೀವಿ, ಯಜ್ಞ ನಿರಂತರವಾಗಿ ನಡೀತಾ ಇಲ್ವಾ, ಮಧುಬನದಲ್ಲಿ ನಡೀತಾ ಇದೆ, 150 ದೇಶಗಳಿಂದ ಬರ್ತಾ ಇಲ್ವಾ ಬರ್ತಾ ಇದ್ದಾರೆ. ಎಷ್ಟು ಒಂದು ಸೀಸನ್ಗೆ 50,000 ಬರ್ತಾರೆ ಅಂದರೆ ಒಂದು ತಿಂಗಳಲ್ಲಿ 2 ಸೀಸನ್ ಅಂತ ಇಟ್ಕೊಂಡ್ರು ಕೂಡ, ನಾವು 12 ತಿಂಗಳನ್ನು ಕೌಂಟ್ ಮಾಡಿದ್ರು, ಒಂದು ತಿಂಗಳಿಗೆ 1 ಲಕ್ಷದಂತೆ ತಗೊಂಡ್ರು, ಒಂದು ವರ್ಷಕ್ಕೆ $12 ಲಕ್ಷ ಮಾತ್ರ ಸಾಧ್ಯ ಆಗುತ್ತೆ. ಬೇಡ, ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡಿ ಇನ್ನೂ ಜಾಸ್ತಿ ಅಂತ ಇಟ್ಕೊಂಡ್ರು ಕೂಡ ಒಂದು ವರ್ಷಕ್ಕೆ ನಾವು 25 ಲಕ್ಷ ಅಂತಾನೆ ಇಟ್ಕೊಳ್ಳೋಣ. 25 ಲಕ್ಷ ಹೊಸಬರೇ ಬರ್ತಾ ಇದ್ದಾರ? ಇಲ್ಲ. 5 ಲಕ್ಷ ಹೊಸಬರು ಇದ್ದು 20 ಲಕ್ಷ ಹಳಬರೇ ಬರ್ತಾ ಇದ್ದಾರೆ. ಹಾಗಿದ್ರೆ 90 ವರ್ಷ ಬೇಡ, ನಾವು 14 ವರ್ಷ ತಪಸ್ಸಿಂದ ಕಳೆದ್ರೂ ಕೂಡ, ಒಂದು 75 ವರ್ಷ ಯಜ್ಞ ಹಿಡಿದ್ರೂ ಕೂಡ ಎಷ್ಟು ಲಕ್ಷ ಆಗೋದಿದೆ? ಲೆಕ್ಕ ಹಾಕಿದ್ರೆ ನಮಗೆ ಸಿಕ್ಕಿಬಿಡುತ್ತೆ ಗಣಿತ. ಅಂದರೆ 90 ವರ್ಷದಿಂದ ಬ್ರಹ್ಮ, ಮಮ್ಮ, ಆದಿರತ್ನರು ಮತ್ತು ಎಲ್ಲ ಹಿರಿಯ ಶಿಕ್ಷಕಿ ಅಕ್ಕಂದಿರು ಸೇರಿ ಇಡೀ ಈಶ್ವರಿಯ ಪರಿವಾರವು ಕೂಡ ಇಷ್ಟು ತನು ಮನ ಧನವನ್ನು ಅರ್ಪಿಸಿ ಸಮರ್ಪಣಾ ಜೀವನವನ್ನು ಮಾಡಿದ್ರೂ ಕೂಡ
ಇರುವ ಈ ವಿಶಾಲ ಸಂಖ್ಯೆಯನ್ನು ರೀಚ್ ಮಾಡೋದು ಇದೇ ಸ್ಪೀಡಲ್ಲಿ ಕಷ್ಟ ಇದೆ. 90 ವರ್ಷದಿಂದ ಆದಷ್ಟು ಇನ್ನು 10 ವರ್ಷದಲ್ಲಿ ಆಗುತ್ತೇನೋ ಅಂದರೆ ಕಷ್ಟ ಸಾಧ್ಯ. ಹಾಗಾಗಿ ಈ ಸ್ಥೂಲ ಶರೀರದಿಂದ, ಸ್ಥೂಲ ಕರ್ಮದಿಂದ, ಸ್ಥೂಲ ಶಬ್ದದಿಂದ ನೀವು ಎಲ್ಲರಿಗೂ ಕೂಡ ಈ ಗತಿ ಸದ್ಗತಿಯ ಪ್ರಸಾದವನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಮಕ್ಕಳೇ. ಇನ್ನು ಈ ಸ್ಥೂಲ ಸೇವೆಗಿಂತ ನೀವು ಸೂಕ್ಷ್ಮ ಸೇವೆಯನ್ನು ಆರಂಭ ಮಾಡುವ ಸಮಯ ಬಂದಿದೆ ಅನ್ನುವ ಎಚ್ಚರಿಕೆ ಇವತ್ತಿನ ಮುರಳಿಯ ವರದಾನ. ಈ ಸ್ಥೂಲ ಶರೀರದಲ್ಲಿ ಇದ್ದು ಇಲ್ಲದಂತೆ ಸೂಕ್ಷ್ಮ ಶರೀರವನ್ನು ಜಾಗೃತ ಮಾಡಿಕೊಂಡು ಆತ್ಮ ಸೂಕ್ಷ್ಮ ಶರೀರದೊಟ್ಟಿಗೆ ಇಡೀ ವಿಶ್ವವನ್ನು ಭ್ರಮಣ ಮಾಡಿ ವಿಶ್ವದಲ್ಲಿರುವ ಸರ್ವ ಆತ್ಮರಿಗೂ ಕೂಡ ಸೂಕ್ಷ್ಮವಾಗಿ ಸ್ಮೃತಿಯನ್ನು ಕೊಡುವ ಮುಖಾಂತರ ಗತಿ ಸದ್ಗತಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ಗತಿ ಸದ್ಗತಿಯನ್ನು ಎಲ್ಲ ಆತ್ಮರಿಗೂ ಮುಟ್ಟಿಸಬೇಕು ಅಂದರೆ ಫರಿಸ್ತಾ ಸ್ವರೂಪದಲ್ಲಿ ಬರಲೇಬೇಕು. ಫರಿಸ್ತಾ ಅಂದರೆ ಯಾವುದೇ ಸಂಬಂಧದಲ್ಲಿ ಇಲ್ಲದೇ ಇರುವಂಥ ಸ್ವತಂತ್ರ ಸ್ಥಿತಿ, ಪರಾವಲಂಬನವಲ್ಲದ ಸ್ವಾವಲಂಬ ಸ್ಥಿತಿ, ಪರಾಧೀನವಲ್ಲದ ಸ್ವಾಧೀನ ಸ್ಥಿತಿ, ಸ್ವಸ್ಥಿತಿ. ಅದು ಶರೀರದ ಮೇಲೆ ಡಿಪೆಂಡೆನ್ಸ್ ಇಲ್ಲ, ಇಂದ್ರಿಯಗಳ ಮೇಲೆ ಡಿಪೆಂಡೆನ್ಸ್ ಇಲ್ಲ, ಸ್ಥೂಲ ವ್ಯಕ್ತಿ ವಿಷಯಗಳ ಮೇಲೆ ಡಿಪೆಂಡೆನ್ಸಿ ಅವಲಂಬನೆ ಇಲ್ಲ. ನಾನು ಆತ್ಮ ಸಂತೃಪ್ತ, ನಾನು ಆತ್ಮ ಸ್ವತಂತ್ರ, ನಾನು ಆತ್ಮ ಸರ್ವಶಕ್ತಿವಂತ, ನಾನು ಆತ್ಮ ಪಾಯಿಂಟ್ ಆಫ್ ಲೈಟ್, ಸೋರ್ಸ್ ಆಫ್ ಎನರ್ಜಿ. I am detachable, I am pure, I am powerful, I am freedom. ಈ ಒಂದು ಆತ್ಮೀಯವಾದ ಸ್ವಸ್ಮೃತಿ ಸ್ವರೂಪದಲ್ಲಿದ್ದು ಸಂತೃಪ್ತವಾದ ಸ್ಥಿತಿಯನ್ನು ಅನುಭವ ಮಾಡಿರುವ ಆತ್ಮರು ಮಾತ್ರನೇ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯನ್ನು ಹೊಂದಿರುತ್ತಾರೆ. ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯನ್ನು ಹೊಂದಿರುವವರೇ ನಿರ್ಮೋಹಿಗಳಾಗಿರುತ್ತಾರೆ. ನಿರ್ಮೋಹಿಗಳಾಗಿರುವವರೇ ಫರಿಸ್ತಾ ಆಗಲಿಕ್ಕೆ ಸಾಧ್ಯ. ಆ ರೀತಿ ಫರಿಸ್ತಾ ಸ್ವರೂಪದ ಬಹಳ ಕಾಲದ ಅಭ್ಯಾಸದ ಫಲವಾಗಿ ಫರಿಸ್ತಾ ಸ್ವರೂಪ ಜಾಗೃತಗೊಂಡು ಆ ಫರಿಸ್ತಾ ಸ್ವರೂಪದ ಸ್ಥಿತಿಯಲ್ಲಿದ್ದಾಗ ವಿಶ್ವವನ್ನು ಭ್ರಮಣ ಮಾಡಬಹುದು. ವಿಶ್ವದಲ್ಲಿರುವ ಯಾವುದೇ ಮೂಲೆಯ ಆತ್ಮರಿಗೂ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚಬಹುದು. ಅಂತಹ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರು ಆಗೋಣ, ಜವಾಬ್ದಾರಿಯುತ ಆತ್ಮರಾಗೋಣ. ಹಾಗಾಗಿ ನಮ್ಮ ದೃಷ್ಟಿ ಆತ್ಮೀಯವಾಗಬೇಕು, ನಮ್ಮ ದೃಷ್ಟಿ ಪವಿತ್ರವಾಗಿರಬೇಕು, ನಮ್ಮ ದೃಷ್ಟಿ ವಿಶಾಲವಾಗಿರಬೇಕು, ನಮ್ಮ ದೃಷ್ಟಿ ಕಲ್ಯಾಣ ಭಾವನೆಯಿಂದ ಕೂಡಿರಬೇಕು, ನಮ್ಮ ದೃಷ್ಟಿ ನಿರ್ಮೋಹಿಯಾಗಿರಬೇಕು, ನಮ್ಮ ದೃಷ್ಟಿ ನಿಶ್ಚಿಂತ ನಿರ್ಭಯ ಆಗಿರಬೇಕು. ಹಗಲು ರಾತ್ರಿ ಹೇಗೆ ಒಂದು ಕೋಳಿ ತನ್ನ ಮರಿಗಳನ್ನು ಸದಾಕಾಲ ತನ್ನ ರೆಕ್ಕೆಯಲ್ಲಿಟ್ಟು ಕಾಪಾಡಿಕೊಳ್ಳುವುದು, ಬೆಳಕರದ ತಕ್ಷಣವೇ ಅವುಗಳನ್ನು ಸ್ವತಂತ್ರವಾಗಿ ಮೇಯಲಿಕ್ಕೆ ಬಿಡುವಂಥದ್ದು, ಆ ಮರಿಗಳನ್ನು ರೆಕ್ಕೆಯಿಂದ ಹೊರಗೆ ಬಿಟ್ಟಿದ್ರೂ ಕೂಡ ಅದರ ಸಂಪೂರ್ಣ ಗಮನ ತನ್ನ ಮರಿಗಳ ಮೇಲೆಯೇ ಇರುವಂತೆ ಮತ್ತು ಯಾವುದೇ ಪ್ರಾಣಿಗಳಿಂದ ಅವುಗಳನ್ನು ಕ್ಷಣಾರ್ಧದಲ್ಲಿ ರಕ್ಷಣೆ ಮಾಡಿಕೊಳ್ಳುವಂತೆ ನಮ್ಮ ಭಾವನೆಯೂ ಕೂಡ ಸರ್ವ ಆತ್ಮರ ಕಡೆಗೆ ಇರಬೇಕು. ಸರ್ವ ಆತ್ಮರ ಕಲ್ಯಾಣದ ಕಡೆಗೆ ನಮ್ಮ ದೃಷ್ಟಿ ಇರಬೇಕು.
ನಾವಿದ್ದೀವಿ ಅಂದರೆ ಇದ್ದೀವಿ, ಆದರೆ ಸರ್ವಾತ್ಮರ ಕಲ್ಯಾಣಕ್ಕಾಗಿ ನಮ್ಮ ಗಮನ ಸದಾ ಕಾಲ ಇದ್ದಾಗ ಪ್ರತಿಯೊಬ್ಬರು ನನ್ನ ಸಹೋದರ ಆತ್ಮರು ಎನ್ನುವಂತಹ ಪ್ರೀತಿ, ಕರುಣೆ, ದಯೆ ಬಂದಾಗ ಎಲ್ಲರಿಗೂ ಕೂಡ ಈ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕೊಡಬೇಕು ಅನ್ನುವಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿದಿನ ಪ್ರತಿಕ್ಷಣ ಆ ಫರಿಸ್ತ ಸ್ವರೂಪದಲ್ಲಿದ್ದು ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಎಲ್ಲ ಧರ್ಮದ ಆತ್ಮರಿಗೂ ಈ ಗತಿ ಸದ್ಗತಿಯ ಪ್ರಸಾದ ಹಂಚುವುದು ಅಂದರೆ ಆತ್ಮದ ಸ್ಮೃತಿಯನ್ನು ಕೊಟ್ಟು ಪರಮಾತ್ಮ ಶಿವತಂದೆಯ ಸ್ಮೃತಿಯನ್ನು ನೀಡಿ ಪರಮಧಾಮವನ್ನು ನೆನಪಿಸುತ್ತಾ ಅವರಿಗೆ ಆದಷ್ಟು ನಾವು ದೃಷ್ಟಿಯಿಂದ ಸಂಕಲ್ಪದಿಂದ ಶಕ್ತಿಯನ್ನು ಕೊಟ್ಟು ದೇಹ ಬಂಧನದಿಂದ ಬಿಡಿಸುವ ಪ್ರಯತ್ನವನ್ನು ಮಾಡುವುದೇ ಗತಿ ಸದ್ಗತಿಯನ್ನು ಹಂಚುವುದಾಗಿದೆ. ಹಾಗಾಗಿ ನಾವು ಎಷ್ಟು ಪರಿಶುದ್ಧವಾಗಿರಬೇಕು, ಎಷ್ಟು ಪ್ರಶಾಂತವಾಗಿರಬೇಕು, ಎಷ್ಟು ಸಂತೃಪ್ತವಾಗಿರಬೇಕು, ಎಷ್ಟು ಶಾಂತಿಯುತವಾಗಿರಬೇಕು, ಎಷ್ಟು ದಯಾಮಯ ಆಗಿರಬೇಕು ಅಂದರೆ ಜಗತ್ತಿನ ಸರ್ವಾತ್ಮರ ಕಲ್ಯಾಣ ಬಿಟ್ಟು ಬೇರೆ ಯಾವುದೂ ನನಗೆ ಸ್ಮೃತಿಯಲ್ಲಿರಬಾರದು. ಜಗತ್ತಿನ ಎಲ್ಲ ಸಕಲ ಜೀವರಾಶಿಗಳಿಗೂ ಕೂಡ ಶಾಂತಿಯನ್ನು ಅನುಭವ ಮಾಡಿಸಬೇಕು. ಪಂಚತತ್ವಗಳ ಪ್ರಕೃತಿಗೂ ಕೂಡ ಶಾಂತಿಯ ಪ್ರಕಂಪನಗಳನ್ನು ಹರಡಿಸಿ ಪ್ರಫುಲ್ಲಿತ ಮಾಡಬೇಕು. ನಾನು ಸಾಮಾನ್ಯನಲ್ಲ, ನಾನು ಸಾಮಾನ್ಯನಲ್ಲ, ನಾನು ಕನಿಷ್ಠನಲ್ಲ, ನಾನು ಶ್ರೇಷ್ಠನು, ಸರ್ವಶಕ್ತಿವಂತನ ಸಂತಾನ ನಾನು, ಶಿವಪುತ್ರ ನಾನು, ಶಿವಶಕ್ತಿ ನಾನು. ನಾನು ನಡೆದುದೇ ಪಾವನ, ನುಡಿದುದೇ ಶಿವತತ್ವ. ನಾನು ಎದ್ದು ಕುಳಿತರೆ ಜಪ, ನಿದ್ರೆಗೈದಡೆ ಶಿವರಾತ್ರಿ. ನನ್ನ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಪವಿತ್ರತೆಯ ಪ್ರಕಂಪನಗಳು ತುಂಬಿದೆ, ಪರಿವರ್ತನೆಯ ಪ್ರಕಂಪನಗಳು ತುಂಬಿದೆ, ಗತಿ ಸದ್ಗತಿಯ ಪ್ರಸಾದ ತುಂಬಿದೆ. ನನ್ನ ದೃಷ್ಟಿಯಿಂದ, ನನ್ನ ಸಂಕಲ್ಪದಿಂದ, ನನ್ನ ಭಾವನೆಯಿಂದ ಸದಾ ಕಾಲ ಪ್ರಕೃತಿ, ಎಲ್ಲ ಜೀವರಾಶಿಗಳು, ಸರ್ವಾತ್ಮರು ಸಂತೋಷ ಪಡುತ್ತಿದ್ದಾರೆ. ಆ ಬಾಬಾ ವಾಡ್ರಂ ಆರೇಮಯ ಆತ್ಮ ವಾಡ್ರಂ.